ಎಲ್ಲರಿಗೂ ನಮಸ್ಕಾರ. ಎಡಿ ನ್ಯಾಚುರಲ್ ಫಾರ್ಮಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೃಷಿ ಜೊತೆಗೆ ಒಂದು ಉಪ ಆದಾಯ ಇಲ್ಲ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಕುರಿ ಫಾರ್ಮನ್ನು ಮಾಡಿದ್ದೇನೆ. ನೋಡ್ಬೋದು ವಿಡಿಯೋದಲ್ಲಿ. ಇದು ಸೆಮಿ ಹೈಟೆಕ್, ಅಂದರೆ ಈ ಕಡೆ ಫುಲ್ ಹೈಟೆಕ್ನೂ ಇಲ್ಲ, ಈ ಕಡೆ ಫುಲ್ ನೆಲದ ಮ್ಯಾಗೂ ಇಲ್ಲ. ಒಂದು ಸೆಮಿ ಹೈಟೆಕ್, ಎರಡರ ಮಧ್ಯದಲ್ಲಿ ಇರುವಂಥ ಒಂದು ಹೈಟೆಕ್ ಶೆಡ್ಡನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದೀನಿ ಅಂತ ನೋಡ್ಬೋದು ಈ ವಿಡಿಯೋದಲ್ಲಿ. ಸುಮಾರು 50 ಮರಿಗಳ, ಒಂದು 50-55 ಮರಿಗಳು ಈ ಫಾರ್ಮ್ನೊಳಗೆ ನಾವು ಸಾಕಾಣಿಕೆ ಮಾಡ್ಬೋದು. ನೋಡ್ಬೋದು ಯಾವ ರೀತಿಯಾಗಿ ಫುಡ್ ತಿನ್ನಾಕತ್ತಾವ ಮರಿಗಳು. ಈಗ 29 ಮರಿಗಳು ಅದಾವು ಫಾರ್ಮ್ನೊಳಗೆ. ನೋಡ್ಬೋದು ಯಾವ ರೀತಿಯಾಗಿ ನಮ್ಮ ಫಾರ್ಮನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಾಗಿ ಸೈಡ್ ಒಳಗೆ ಒಣ ಹೊಟ್ಟನ್ನು ಶೇಖರಣೆ ಮಾಡ್ಲಿಕ್ಕೆ ಒಂದು ಸಣ್ಣ ಗೋಡೌನ್ ಥರ ಒಂದು ರೂಮನ್ನು ಮಾಡಿದ್ದೇವೆ. ನೋಡ್ಬೋದು ಯಾವ ರೀತಿಯಾಗಿ ಮರಿಗಳು ಫುಲ್ ಹೆಲ್ದಿ ಅದಾವು. ಯಾವುದೇ ರೋಗ ರುಜಿನಗಳು, ಯಾವುದೇ ಸಮಸ್ಯೆ ಇಲ್ಲ. ಹತ್ತತ್ರ 2 ತಿಂಗಳ ಆಲಿಕ್ಕೆ ಬಂತು. ಇದು ಫಸ್ಟ್ ಬ್ಯಾಚ್. ನಮ್ಮ ಬಕ್ರೀದಿಗೆ ಒಂದು 8-10 ಮರಿಗಳನ್ನು ನಾವು ಸಾಕಾಣಿಕೆ ಮಾಡಿದ್ದೇವೆ. ಅದಾದ ನಂತರ ಅದರ ಜೊತೆಗೇನೆ ಇದು ಒಂದು ಕೆಂಗೂರಿಯನ್ನು ಇದು ಫಸ್ಟ್ ಬ್ಯಾಚ್ ಆಗಿ ನಾವು ನಮ್ಮ ಶೆಡ್ನೊಳಗೆ ಹಾಕಿದ್ದೇವೆ. ನೋಡ್ಬೋದು ರೈತರು ಕೃಷಿ ಜೊತೆಗೆ ಒಂದು ಸಣ್ಣದಾಗಿ ಗೊಬ್ಬರ ಆಯ್ತು ಮತ್ತು ಸಣ್ಣ ಪ್ರಮಾಣದೊಳಗೆ ಆದಾಯ ಅಂತದೊಳಗೆ ಈ ಕುರಿ ಸಾಕಾಣಿಕೆಯನ್ನು ಸಹ ಮಾಡ್ಬೋದು. ನಾವು ಹಸಿ ಮೇವನ್ನು ನಾವು ಯಾವುದೇ ಥರ ಈ ಮರಿಗಳಿಗೆ ಹಾಕುವುದಿಲ್ಲ. ಒಣ ಹೊಟ್ಟು, ಕಾಳ, ಹಿಂಡಿ, ಬುಸ ಈ ರೀತಿಯಾಗಿ ನಾವು ಬರೀ ಒಣ ಮೇವಿನ ಮೇಲೆ ಮರಿಗಳನ್ನು ಸಾಕಾಣಿಕೆ ಮಾಡ್ತೀವಿ. ನೋಡ್ಬೋದು ಮರಿಗಳು ಎಷ್ಟು ಹೆಲ್ದಿ ಅದಾವು. ನೋಡೋಣ ಫಸ್ಟ್ ಬ್ಯಾಚ್ನೊಳಗೆ ಅದರ ಖರ್ಚು ವೆಚ್ಚ ತೆಗೆದು ಎಷ್ಟು ಆದಾಯ ಉಳಿತೈತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದೊಳಗೆ ಏನೈತಿ ನಾನು ತಿಳಿಸ್ತೀನಿ. ಇನ್ನು 15 ದಿವಸದೊಳಗೆ ಈ ಮರಿಗಳನ್ನು ಮಾರಬೇಕಂತೇಳಿ ಉದ್ದೇಶ ಐತಿ. ಇದೇ ರೀತಿಯಾಗಿ ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಆಗಲಿ ನಮಗೆ ತಿಳಿದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.